ಸಿದ್ದರಾಮಯ್ಯ ಮುಂದೆ ಹೋಗಬೇಕು. ಎಂತೋ ಕಷ್ಟ ಬಂದ್ರು ನಾವೆಲ್ಲ ಜೊತೆಯಲ್ಲಿ ಇರ್ತೀವಿ. ಬಸವಣ್ಣನ ಚಿಂತನೆಯನ್ನ ಜಗತ್ತಿಗೆ ತಿಳಿಸಬೇಕು ಅಂತ ಹೇಳಿ ನನ್ನ ಮಾತು ವಿರಾಮ ಕೊಡ್ತೀನಿ. ಶರಣ ಸಲಗ ನೆಕ್ಸ್ಟ್ ವಿಜಯ ಕಾಶ್ಯಪ್ ಮನೆಯಲ್ಲಿ ಮತ್ತು ಪ್ರದೀಪ್ ಎಲ್ಲ ಶರಣ ಸಲಗ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ಕೂತ್ಕೊಳ್ಳಿ, ಅಲ್ಲಿ ಬರ್ಲಿ ಮುಡಿಲಿಲ್ಲ. ಮಾನ್ಯ ಅಧ್ಯಕ್ಷರೇ, ರಾತ್ರಿ ಅರಮನೆಯನ್ನ ತೊರೆದಿದ್ದರೆ, ಸತ್ಯ ಹರಿಶ್ಚಂದ್ರ ತನ್ನ ರಾಜ್ಯವನ್ನು ಕಳೆದುಕೊಳ್ಳದಿದ್ದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕಾಗಿ ಸಂವಿಧಾನವನ್ನು ಬರೆದಿದ್ದರೆ, ಮಹಾಮಾನವತಾವಾದಿ ಸಮ ಸಮಾಜದ ನಿರ್ಮಾಪಕ, ವಚನಗಳ ಗಾರುಡಿಗ, ಭಕ್ತಿ ಭಂಡಾರಿ ವಿಶ್ವಗುರು ಬಸವಣ್ಣನವರು ವಿಶ್ವ ಸಾಹಿತ್ಯಕ್ಕೆ ವಚನ ಸಾಹಿತ್ಯವನ್ನು ಕೊಡದಿದ್ದರೆ ಇವತ್ತು ಅವರ ಭಾವಚಿತ್ರ ಇಲ್ಲಿ ಇರ್ತಾ ಇರಲಿಲ್ಲ. ತಾವು ಹೊರಗಡೆ ಅನುಭವ ಮಂಟಪದ ಭಾವಚಿತ್ರ ಹಾಕಿಸ್ತಾ ಇರಲಿಲ್ಲ. ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಯಾವ ನೆಲ ಜಗತ್ತಿಗೆ ಮೊದಲ ಪಾರ್ಲಿಮೆಂಟ್ ಕೊಟ್ಟಂತ ಶ್ರೇಷ್ಠ ನೆಲ ಬಸವ ಕಲ್ಯಾಣ, ಈ ಜಗತ್ತಿಗೆ ಮೊಟ್ಟ ಮೊದಲು ದಾಸೋಹದ ಪರಿಕಲ್ಪನೆಯನ್ನು ಕೊಟ್ಟಂತ ಶ್ರೇಷ್ಠ ನೆಲ ಬಸವ ಕಲ್ಯಾಣದ ಏನು ವಿಶ್ವಗುರು ಬಸವಣ್ಣನವರ ಒಂದು ಕಲ್ಪನೆ ಇತ್ತು, ಅನುಭವ ಮಂಟಪ. ಈ ಜಗತ್ತಿನ ಕೋಟಿ ಕೋಟಿ ಬಸವ ಭಕ್ತರ ಆಶೆ ಇತ್ತು, ಅನುಭವ ಮಂಟಪ ನಿರ್ಮಾಣ ಆಗಬೇಕು. ಮಾನ್ಯ ಅಧ್ಯಕ್ಷರೇ, ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ನಿರ್ಮಾಣ ಕಾರ್ಯವನ್ನ ಪ್ರಾರಂಭ ಮಾಡಲಿಕ್ಕೆ ಹಿಂದಿನ ಮುಖ್ಯಮಂತ್ರಿಗಳು, ರೈತ ನಾಯಕರು, ಪುಣ್ಯಾತ್ಮ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು 200 ಕೋಟಿ ರೂಪಾಯಿ ಕೊಡೋದ್ರ ಮುಖಾಂತರ ಬಸವ ಕಲ್ಯಾಣದಲ್ಲಿ 650 ಕೋಟಿ ಅನುಭವ ಮಂಟಪವನ್ನು ಕಟ್ಟಿದ್ದು ಬಹುತೇಕ ನೀವು ಯಾರು ಮರೆಯುವಂತಿಲ್ಲ. ಮಾನ್ಯ ಅಧ್ಯಕ್ಷರೇ, ನಾನು ಇವತ್ತು ಬಂದಾಗ ತಾವೇನು ವಿಶ್ವಗುರು ಬಸವಣ್ಣನವರ ಮೇಲಿನ ಅಭಿಮಾನ ಅಥವಾ ವಿಶ್ವಗುರು ಬಸವಣ್ಣನವ್ರನ್ನ ಅತ್ಯಂತ ಆಳವಾಗಿ ತಿಳ್ಕೊಂಡಿದ್ದೀರೋ ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಾವು ಅನುಭವ ಮಂಟಪದ ಭಾವಚಿತ್ರವನ್ನ ಬಿಡಿಸಿದ್ದಕ್ಕೆ ನಾನು ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ